ಬಿಟ್ಕಾಯಿನ್ ವರದಿ ಸಪರೇಟ್ ಆಗಿ ಪಡಿತಾರೆ ಸರ್, ಎಲ್ಲವೂ ಒಟ್ಟಿಗೆ ಪಡಿತಾರೆ? ಇಲ್ಲ ಬೇರೆ ಬೇರೆ ಪಡಿತೀವಿ, ಅದು ಒಟ್ಟಿಗೆ ಮಾಡೋಕ್ಕಾಗಲ್ಲ ಸರ್. ಈಗ ಯಾರಾದ ಆಕಾಂಕ್ಷಿಗಳು ಅಥವಾ ಅಭ್ಯರ್ಥಿಗಳು ಏನಾದರೂ ಮನವಿ ಪತ್ರ ಕೊಡೋಕೆ ನಿಮಗೆ ಅವಕಾಶ ಇಲ್ವಾ ಸರ್? ಶಾಂತಿಯುತವಾಗಿ ಬಂದು ಮನವಿ ಪತ್ರ ಕೊಡೋ ಅವಕಾಶ ಇಲ್ವಾ? ಆ ಒಂದು ವೇದಿಕೆ ನಿಮ್ಮ ನಿವಾಸದ ಮುಂದೆ ಇಲ್ವಾ ಅಂತ? ಯಾಕೆಂದ್ರೆ ನಮ್ಮೆಲ್ಲರ ಮುಂದೆ, ಮಾಧ್ಯಮಗಳ ಮುಂದೆ ಅವರ ಅಭ್ಯರ್ಥಿಗಳು ಪೊಲೀಸ್ ಪೇದೆ ವಯೋಮಿತಿ ಹೆಚ್ಚಳ ಕೋರಿ ಬಂದಿದ್ರು, ಪಾಪ ಸೈಲೆಂಟ್ ಆಗಿ ನಿಂತಿದ್ರು. ಇನ್ನೊಬ್ರು PSI ಅಭ್ಯರ್ಥಿ ಏನೋ ಅವ್ರ ಮನವಿ ಪತ್ರ ಹಿಡ್ಕೊಂಡು ಬಂದಿದ್ರು, ಎಲ್ಲರೂ ಸೈಲೆಂಟ್ ಆಗಿ ನಿಂತವ್ರೆ. ಏಕಾಏಕಿ ಬಂದು ದಬ್ಬಾಳಿಕೆ ಮಾಡ್ತಾರಲ್ಲ ಪೊಲೀಸರು, ಅವ್ರನ್ನೆಲ್ಲ ಎಳ್ಕೊಂಡು ಹೋಗಿ ಬಲವಂತವಾಗಿ ಏನಕ್ಕೆ ಅಂತ ಆ ರೀತಿ ನೀವು ಪ್ರತಿನಿತ್ಯ ನೋಡ್ತಾ ಇದ್ದೀರಿ. ನಾನೇ ಖುದ್ದಾಗಿ ಯಾರೇ ಅರ್ಜಿ ಕೊಟ್ಟರು ತಗೊಳ್ತೀನಿ, ಅದಕ್ಕೆ ಸಂಬಂಧಪಟ್ಟವರಿಗೆ ಕಳಿಸ್ತೀನಿ. ಕೆಲವು ಸಂದರ್ಭದಲ್ಲಿ ಇಲ್ಲಿ ಸಮಯ ಇದ್ರೆ ನಾನು ಅದ್ರ ಮೇಲೆ ಬರೆದು ಕಳಿಸ್ತೀನಿ. ಆದರೆ ಅಂಥದ್ದೇನಾದ್ರೂ ಆಗಿದ್ರೆ ನಾನು ಅವರಿಗೆ ಸೂಚನೆ ಕೊಡ್ತೀನಿ ಪೊಲೀಸ್ನವ್ರಿಗೆ, ಆ ರೀತಿ ಯಾರನ್ನು ಮಾಡಬೇಡಿ ಅಂತ. ಯಾಕಂದ್ರೆ ನಾನು ಇಲ್ಲಿಂದ ನಮಗೆ ಅಲ್ಲಿ ನಾವು ರೆಸಿಡೆನ್ಸ್ ಆಫೀಸ್ ಏನು ಕೊಟ್ಟಿದ್ದಾರೆ ಅಲ್ಲಿಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತಿದ್ದು ಆನಂತರ ನಮ್ಮ ಕೆಲಸಗಳಿಗೆ ಹೋಗ್ಬೇಕು ಅಂತ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಲೇಟಾಗಿ ಬಂದಿರ್ತೀವಿ ಅಥವಾ ಅದನ್ನ ಮಾಡಬೇಕು, ಅದನ್ನ ಹೇಳ್ತೀನಿ. ಪೊಲೀಸರಿಗೆ ಕನ್ವೆ ಮಾಡೋ ರೀತಿ ಇದೆನಾ? ಮತ್ತೆ ಕ್ಯಾಮ್ರಾಮನ್ಗಳು ಕೂಡ ತಳ್ತಾ ಇದ್ದಾರೆ. ಅದನ್ನ ಸರಿ ಮಾಡೋಣ, ನಾಳೆಯಿಂದಾನೇ ಅದನ್ನ ಸರಿ ಮಾಡ್ತೀವಿ. ಆ ರೀತಿ ಮಾಡಿದಂಗೆ ಸೂಚನೆ ಕೊಟ್ಟು ಅವರಿಗೆ ಆ ರೀತಿ ಮಾಡಿದಾಗೆ ಹೇಳ್ತೀನಿ. ಇರ್ತಾರೆ, ಅದು ಇರ್ಲೇಬೇಕಲ್ಲ, ಅವ್ರಿನ್ನೆಲ್ಲ ಹೋಗ್ಬೇಕು. ಅವ್ರ ಅಹವಾಲ್ ಕೊಡೋದಕ್ಕೆ ನಮ್ಗಳ ಹತ್ರನೇ ಬರಬೇಕು. ನಾವು ಸಿಕ್ಕಿದ್ರೆ ಅವರಿಗೆ ಅವ್ರ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋದು ಒಂದು ಎಲ್ಲೋ ಒಂದ್ ಕಡೆ ಅವರ ಆಸೆಗಳು. ಅದಾಗಿ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಮಾಡಿಕೊಡ್ತೀನಿ. ಅವರೆಲ್ಲ ಇಲ್ಲ, ಅದು ಯಾವ್ದು ಆ ಥರದ್ದು ಯಾವ್ದು ಯಾರಪ್ಪ ನೋಡ್ರಿ, ಅವ್ರು ಯಾರು ಹಂಗೆಲ್ಲ ಮಾಡಬೇಡಿ. ಯಾರು ಅರ್ಜಿ ಕೊಡಕ್ ಬಂದವರಿಗೆ ಸುಮ್ಮನೆ ನೀವು ನಿಂತ್ಕೊಂಡು ನೋಡಿ ಅಷ್ಟೇ, ಬಿಟ್ಬಿಡಿ ಅವ್ರಿಗೆ. ಥ್ಯಾಂಕ್ ಯು. ಬೇರೆ ಏನು ನೀವು ಅದೇ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ. ನಿಮ್ದೇ ಮೇನ್ ಸ್ಟ್ರೀಮ್ ಅಲ್ಲಿ ಇದೆ, CM ರೇಸ್. ಯಾವ ರೇಸ್?